ಗೈಸ್ ಈಗ ದನಗಳೆಲ್ಲ ಹೋಗಿ ಒಂದು ದನ ಉಂಟು, ಅದು ರೌಂಡ್ ಆಗ್ಲಿಕ್ಕೆ ಹೋದದನ್ನ. ಸೊ ದನಗಳು ಹೋದ ಮೇಲೆ ಎಲ್ಲ ಇದನ್ನು ಸೆಗಣಿಯನ್ನು ಕ್ಲೀನ್ ಮಾಡ್ತಾರೆ, ಫುಲ್ ಕ್ಲೀನ್ ಮಾಡ್ತಾರೆ. ಸೊ ಆಮೇಲೆ ಮಧ್ಯಾಹ್ನ ಬರ್ತದೆ ಅಂತೆ, 12 ಗಂಟೆಗೆ ಏನೋ ಬರ್ತದೆ ಅಂತೆ ರಿಟರ್ನ್. ಈಗ ಎದ್ದು ನಿಂತದಲ್ಲ. ಹೌದು ನೋಡಿ, ಅದು ಎದ್ದು ಈಗ ಹಾಲು ಕುಡಿತದೆ. ಅದು ಸ್ವಲ್ಪ ದೂರ ನಿಲ್ಬೇಕು, ಜಾಸ್ತಿ ಹತ್ತಿರ ಅದು ಭಯ ಆಗ್ತದೆ ಸ್ವಲ್ಪ. ಅದು ಅಂದ್ರೆ ಯಾವಾಗ ಸಹ ಕರು ಹಾಕಿದ ಕೂಡಲೇ ಅವ್ರ ಹಾರ್ಮೋನ್ಸ್ ವೇರಿಯೇಷನ್ ಆಗ್ತದಲ್ಲ ಸಡನ್ ಆಗಿ ಬಾಡಿಯಲ್ಲಿ, ಆಗ ಅವ್ರಿಗೆ ಒಂಥರದ ಭಯ ಎಲ್ಲ ಮಿಕ್ಸ್ ಆಗಿರ್ತದೆ. ಸೊ ಸ್ವಲ್ಪ ಪಾಸಿಟಿವ್ನೆಸ್. ಬೆಲ್ಲ. ಹೌದು, ಬೆಲ್ಲ ಅವಳಿಗೆ ಕೊಡ್ಬೇಕು. ಅದು ಕ್ಯಾಟಲ್ ಫೀಡ್, ಅದು ಅದರಲ್ಲಿ ಸೋಯಾ, ಜೋಳ, ಕಡಲೆ, ಉಪ್ಪು ಇದೆಲ್ಲ ಮಿಕ್ಸ್ ಆಗಿರ್ತದೆ. ಅದು ಬೆಲ್ಲ ಸ್ವಲ್ಪ ನಿಮ್ಗೆ ಡಿಹೈಡ್ರೇಷನ್ ಎಲ್ಲ ಆಗುದಿಲ್ಲ ಇದು ತಿಂದ್ರೆ. ಮತ್ತೆ ಹೊಟ್ಟೆ ಸರ್ಕ್ಯುಲೇಷನ್ ಕರೆಕ್ಟ್ ಆಗ್ತದೆ, ತಿಂದದ್ದೇನಿದ್ರೆ ಸಹ ಹೊಟ್ಟೆ ಕ್ಲೀನ್ ಆಗ್ತದೆ, ಮತ್ತೆ ತ್ರಾಣ ಬರ್ತದೆ ಇದರಲ್ಲಿ. ಅಂದ್ರೆ ಕಬ್ಬಿನ ಜ್ಯೂಸ್ ಅಲ್ಲ ಆಕ್ಚುಲಿ ಇದು. ನಿಮಗೆ ದಿನಕ್ಕೆ ಎಷ್ಟು ಇದು ಅಂದ್ರೆ ಎಷ್ಟು ಬಜೆಟ್ ನಿಮಗೆ ಬೇಕಾಗ್ತದೆ? ನಮ್ಗೆ 10 ಬ್ಯಾಗ್ ಫೀಡಿಗೆನೆ 11,400 ಆಗ್ತದೆ ಈಗ ಪರ್ ಡೇ. ಮತ್ತೆ ಲೇಬರ್ ಇದ್ದು 3 ಲೇಬರ್ ಅಂದ್ರೆ ಅವರಿಗೆ 800 ರೂಪಾಯಿ ಸಂಬಳ. ಮತ್ತೆ ಊಟ ಚಾ. ಪಾರ್ವತಿ ಬಚ್ಚಿ ಇವಳು ಆಕ್ಚುಲಿ ಮುದುಕಿ, ಇವಳು ಒಮ್ಮೆ 3 ರಿಪ್ಸ್ ಕಟ್ ಆಗಿತ್ತು ಟ್ರೈನ್ ಹೊಡೆದು. ಅದರ ನಂತರ 2 ಕರು ಹಾಕಿದ್ಲು. ಈಗ ಆಕ್ಚುಲಿ ಅವಳ ಗಬ್ಬ ನಿಲ್ಲುವುದಿಲ್ಲ, ಅಂದ್ರೆ ಪ್ರಾಯ ಆಗಿದೆ. ಅವಳಿಗೆ ಅಂದ್ರೆ ಯಾವಾಗ ಸಹ ದನ ಕರು ಹಾಕುವಾಗ ಅವ್ರು ತುಂಬಾ ಹಸಿವಲ್ಲಿ ಇರ್ತಾರೆ. ಅಂದ್ರೆ ರಾತ್ರಿ ಇಡೀ ಅವರು ಸಹ ನಿನ್ನೆ ಲೇಬರ್ ಪೇನ್ ಅಲ್ಲಿ ಇರ್ತದೆ ಅವರಿಗೆ. ಆಗ ಸಂಜೆ ಹೊತ್ತಿಗೆ ಅವ್ರು ಮೇಯ್ದಿರಲಿಲ್ಲ, ಮತ್ತೆ ಅವರಿಗೆ ಫೀಡ್ ಏನು ತಿಂದಿರ್ತಾರೆ, ನಿನ್ನೆ ತಿಂದಿರ್ತಾರೆ, ಅದು ಬಹುಶಃ ಇರ್ತದೆ ಇಲ್ಲ ಗೊತ್ತಿರೋದಿಲ್ಲ ನಮಗೆ. ಅವ್ರು ಪ್ಯಾಕ್ ಮಾಡಿರ್ತಾರೆ, ಆದ್ರೆ ಸಹ ಕೆಲವು ಸರಿ ಅವರಿಗೆ ಆ ಲೇಬರ್ ಪೇನ್ ಇಂದ ಇರುವುದರಿಂದ ಫುಡ್ ಬಗ್ಗೆ ಗಮನ ಇರುವುದಿಲ್ಲ. ಸೊ ದನ ಕರು ಹಾಕಿದ ಕೂಡಲೇ ಅವರಿಗೆ ಫಸ್ಟ್ ನೋಡ್ಬೇಕು ನಾವು ಆಹಾರ ಕೊಡ್ಬೇಕು ಅವರಿಗೆ, ಅವರಿಗೆ ಹೊಟ್ಟೆಗೆ ಬಲ ಬರ್ತದೆ. ಯಾಕಂದ್ರೆ ಮತ್ತೆ ಸ್ಪೆಷಲಿ ಅವ್ರ ಕರುಗಳ ಮೇಲೆ ಜಾಸ್ತಿ ಫೋಕಸ್ ಇರ್ತಾರೆ. ಈಗ ಅವ್ರು ನೆಕ್ಕಬೇಕು ಅದು ಕರುವನ್ನು ಸಂಪೂರ್ಣವಾಗಿ. ಅವು ಹಾಲು ಕುಡಿಬೇಕು, ಹಾಲು ಉತ್ಪತ್ತಿ ಆಗ್ಬೇಕಾದ್ರೆ ಅದಕ್ಕೆ ಆಹಾರ ಕರೆಕ್ಟ್ ಆಗಿ ಬೀಳ್ಬೇಕು. ಇದು ಅದು ಕೂಡ ಟೆಂಪರರಿ ಅಂತ ಮಾಡಿದ್ದದು. ಇಲ್ಲಿ ಮೇನ್ ಇಂಪಾರ್ಟೆನ್ಸ್ ನಾವು ಕೊಟ್ಟಿದ್ದೆ ಡ್ರೈನೇಜ್ ಸಿಸ್ಟಮ್ಗೆ, ಅಂದ್ರೆ ಕ್ಲೀನಿಂಗ್ ಮಾಡೋಕ್ಕೆ, ಇದಕ್ಕೆಲ್ಲ ಮೇನ್ ಇಂಪಾರ್ಟೆನ್ಸ್ ಕೊಟ್ಟಿದ್ವಿ. ಸೊ ಈಗ ಕರು ಹಾಕು ನೋಡಿ, ನಮಗೆ ಸಮಸ್ಯೆ. ಈಗ 2 ಕರು ಹಾಕಿಲ್ಲ ತೊಂದ್ರೆ, ಈಗ ಅದು ಬಿಡಲ್ಲ ಹೇಳಿ ತಿನ್ಲಿಕ್ಕೆ. ಮೇಲಿಕ್ಕೆ ಎಲ್ಲ ದನಗಳು ಹೋಗ್ತದೆ, ಕೆಲವೊಂದು ದನ ಇಲ್ಲಿ ಉಳಿತದೆ. ಈ ಹೊಸತು ಕರು ಹಾಕಿದಲ್ಲಿ ಇರ್ತದೆ ಇಲ್ಲಿ ಮಾತ್ರ, ಬಾಕಿದೆಲ್ಲ ಹೋಗುತ್ತೆ. ಬಾಕಿದೆಲ್ಲ ಹೋಗ್ತದೆ. ಇನ್ನೊಂದು ಬಂತು ಅದಾಗಿ ಅವರು ಬಿಡಿ ಬಿಡಿ. ಹೇಯ್ ಅಪ್ಪ, ಅದು ಫುಡ್ ನೋಡಿದ ಕೂಡಲೇ ಅವ್ರ ಹಾಗೆ. ಅವಳು ಜೋರು ಇರ್ತಲೆ. ನಾವು ಆಚೆ ಹೋಗುವ, ಆಗ ಆಚೆ ಬರ್ತಾರೆ, ಇಲ್ಲದ್ರೆ ಇಲ್ಲಿ ಬಿಡಲ್ಲ ಅವರು. ಅದು ಫುಡ್ ಅದಿರ್ಲಿ. ಈಗ ಈ ಕೊಟ್ರ ಹೋರಿದ್ದಾನಲ್ಲ, ಅವ ಬಿಡುದಿಲ್ಲ. ಬೆಲೆ ಬೆಲೆ ನಮಗೆ ಬೆಳಿಗ್ಗೆ ಹೆಕ್ಟಿಕ್. ಅಂದ್ರೆ ಈ ಲೇಬರ್ಸ್ ಎಲ್ಲ ಅವರಷ್ಟಿಗೆ ಮ್ಯಾನೇಜ್ ಮಾಡಿ ನಮಗೆ ಸಮಸ್ಯೆ ಇಲ್ಲ, ಅವರು ಮಾಡಲ್ಲ. ಅವ್ರ ಹಿಂದೆ ನಾವು ಇರ್ಬೇಕು. ನಮಗೆ ಆಕ್ಚುಲಿ ನಮಗೆ ಇಷ್ಟು ದನದ ಸಮಸ್ಯೆ ಅಲ್ಲ, ನಮಗೆ ಜನದ ಸಮಸ್ಯೆ. ಅವರು ನೋಡಿದ್ರಲ್ಲ, ನಾವು ಇಲ್ಲಿ ನಿಂತು ಅವರಲ್ಲಿ ನಿಂತ್ಕೊಳ್ತಾರೆ, ಎಂತ ಮೂವ್ ಆಗಲ್ಲ. ನಾವು ಕೆಲಸ ಮಾಡಬೇಕು, ಇಲ್ಲಾಂದ್ರೆ ಇಷ್ಟು ದನ ಆಗ್ತಿರ್ಲಿಲ್ಲ. ಅದಕ್ಕೆ ಹೆಚ್ಚಿನ ಗೋಶಾಲೆಗಳಲ್ಲಿ 200 ಇದ್ರೆ 200 ಇರ್ತದೆ. 20 ವರ್ಷ ಮೊದಲು ಸಷ್ಟೇ, ಈಗ ಸಷ್ಟೇ, ಬಾಕಿ ಮಾರಿ ಬಿಡ್ತಾರೆ ಅವರು. ಗೈಸ್, ನಾವು ಇವಾಗ ರೈಲ್ವೆ ಟ್ರ್ಯಾಕ್ ಹತ್ರ ಹೋಗ್ತಾ ಇದ್ದೇವೆ, ದನಗಳು ಮೇಯುವಂತಹ ಜಾಗಕ್ಕೆ. ಇವರು ನಮ್ಮ ಕೌಶಿಕ್ ಅವರು ಕೂಡ ಇದ್ದಾರೆ. ಸೊ ಎಷ್ಟು ದೂರ ಇದೆ ಸರ್? ಇಲ್ಲಿಂದ ಸುಮಾರು ಅರ್ಧ ಕಿಲೋಮೀಟರ್ ಇದೆ. 500 ಮೀಟರ್ ರೈಲ್ವೆ ಟ್ರ್ಯಾಕ್ ಅಲ್ಲ? ರೈಲ್ವೆ ಹಳ್ಳಿಯಿಂದ ಮೇಲಿಂದ ಇದು ಎತ್ತರದ ಜಾಗ, ನಮಗೆ ನೋಡ್ಲಿಕ್ಕೆ ಈಸಿ ಆಗ್ತದೆ, ಕ್ಲಿಯರ್ ಕಾಣ್ತದೆ ಅಲ್ಲಿಂದ. ಕೆಳಗೆ ಬಯಲೆಲ್ಲ ಮೇಯ್ತಿರ್ತದೆ. ಎಲ್ಲ ದನಗಳು ಅಲ್ಲಿ ಇವೆ ಅಲ್ಲ? ಹೌದು, ಎಲ್ಲ ದನಗಳಿವೆ. ಸೊ ಒಮ್ಮೆಲೆ ನೋಡ್ಬೋದು. ಸೊ
ಸೊ ಲೆಟ್ಸ್ ಗೋ. ಇವರು ಏನ್ ಮಾಡ್ತಾರೆ, ನಾವು ಅಲ್ಲಿ ಒಂದು ಸಿಸ್ಟಮ್ ಸೆಟಪ್ ಮಾಡಿ ಕೊಟ್ಟ ನಂತರ ಸಹ ಇವರು ಅದನ್ನು ಡಿಸ್ಟರ್ಬ್ ಮಾಡ್ತಿರ್ತಾರೆ ಕೆಲಸದವರು. ಹೇಳ್ದಾಗೆ ಮಾಡಲ್ಲ, ಅವ್ರದ್ದು ಖುಷಿ ಬಂದಾಗೆ ಮಾಡ್ತಾರೆ. ಇಲ್ಲಿ ಸಮಸ್ಯೆ ಆಗ್ತದೆ ನಮ್ಗೆ. ಈಗ ನಮ್ಗೆ ಇಲ್ಲಿ ಬಂದು ಮಾನಿಟರ್ ಮಾಡೋಕ್ಕಾಗಲ್ಲ. ನಾವು ದನಗಳೊಟ್ಟಿಗೆ ಅಲ್ಲಿ ಹಟ್ಟಿಲಿ ಇರ್ತೇವೆ, ಕ್ಲೀನ್ ಮಾಡಬೇಕು. ಅಲ್ಲಿ ತುಂಬಾ ಕೆಲಸ ಇರ್ತದೆ. ಈಗ ದನಗಳು ಮಧ್ಯಾಹ್ನ ವಾಪಸ್ ಬರೋತ್ತಿಗೆ ಅಲ್ಲಿ ಹಿಂಡಿ ರೆಡಿ ಆಗಬೇಕು, ಹಟ್ಟಿ ಕ್ಲೀನ್ ಆಗಬೇಕು. ಅವರಿಗೆ ಸಂಜೆ ತನಕ ಬಿಟ್ಟರೆ ಸಹ ಅವ್ರ ಹತ್ರ ಮಾಡ್ಲಿಕ್ಕೆ ಆಗಲ್ಲ ಕೆಲಸ. ನೋಡಿ, ನಮ್ಮ ಇಲ್ಲಿ ದನಗಳು ನಮಗೆ ತುಂಬ ಚಾಲೆಂಜಸ್ ಇದೆ. ಇಲ್ಲಿ ದನಗಳ ಮೇಲಿಗೆ ನಾವು ಬಿಡ್ತೇವೆ. ಇಲ್ಲಿ ಸುಮಾರು 970 ಎಕರೆ ಸರ್ಕಾರಿ ಜಮೀನಿದೆ. 30 ವರ್ಷ ಮೊದಲು ಎಕ್ವೈರ್ ಆಗಿ ಹಾಗೆ ಬಿಟ್ಟಿದ್ದಾರೆ. ಅದ್ರಲ್ಲಿ 150 ಎಕರೆ ಜಮೀನನ್ನು ಈಗ ಕೋಸ್ಟ್ ಗಾರ್ಡ್ ಕೊಟ್ಟಿದ್ದಾರೆ. ಬಾಕಿ ಲ್ಯಾಂಡ್ ಎಲ್ಲ ಹಾಗೆ ಇದೆ. ಈಗ ಆ ಕಡೆ ದನಗಳ ಮೇಲಿಗೆ ಹೋಗ್ತದೆ. ಆ 970 ಎಕರೆ ಆ ಕಡೆ ಇಲ್ಲಿ ಊರಿದೆ, ಸ್ವಲ್ಪ ಮನೆಗಳೆಲ್ಲ ಇವೆ. ಅಲ್ಲಿ ಒಂದು 3-4 ಜನ ಬಿಟ್ಟು ಬಾಕಿಯವರೆಲ್ಲ ಸರ್ಕಾರಿ ಜಮೀನುಗಳಲ್ಲಿ ಗದ್ದೆ ಮಾಡ್ತಿದ್ದಾರೆ. ಏನು ನಾಗಾರ್ಜುನ ಎಕ್ವೈರ್ ಆಗಿತ್ತು, ಆ ಭೂಮಿಯಲ್ಲಿ ಮೊದಲು ಒಬ್ಬ ಲ್ಯಾಂಡ್ ಬೇಸಾಯ ಮಾಡ್ತಿದ್ದ. ಈಗ ಅವ ಬೇರೆಯವರಿಗೆ ಲೀಸ್ ಕೊಡ್ತಾನೆ. ಇನ್ನೊಂದು ಒಂದು ಟೈಪ್ ಇದು ಮಾಫಿಯಾ. ಅವ ಬೇರೆಯವರಿಗೆ ಬೇಸಾಯ ಕೊಡುವಾಗ ಈ ದನಗಳು ಆ ಕಡೆ ಬರಬಾರ್ದು ಅಂತೇಳಿ ಈಗ ಅಲ್ಲಿ ಒಂದು ಗೋಮಾಳ ಜಾಗ ಇದೆ. ಆ ಗೋಮಾಳ ಜಾಗದಲ್ಲಿ 2 ಕ್ಲಬ್, ಮಂದಿರ ಅದೆಲ್ಲ ಆಗಿದೆ. ಈಗ ಅದರಲ್ಲಿ ಒಂದು ಸಮುದಾಯ ಅಲ್ಲಿ ಸ್ಮಶಾನಕ್ಕೆ ಭೂಮಿ ಬೇಕಂತ ಅದಕ್ಕೆ ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ ಅವರಿಗೆ ಈ ಗೋವುಗಳಲ್ಲಿ ಬೇಡ ಬರಲಿಕ್ಕೆ, ಅದನ್ನು ನಾಶ ಮಾಡಬೇಕು. ಇವರೆಲ್ಲ ಅಲ್ಲಿ ಕೆಲವರು ಕಳ್ಳರೊಟ್ಟಿಗೆ ಸೇರಿಕೊಂಡಿದ್ದಾರೆ. ಅಲ್ಲಿ ಕೆಲವರು ಈ ಗೋಕಳ್ಳರೊಟ್ಟಿಗೆ. ಆ ಕಡೆ ಜೋಕಟ್ಟೆ, ಈ ಕಡೆ ತೋಕೂರು ಇರ್ತದೆ. ಅಲ್ಲಿ ಸ್ವಾಭಾವಿಕವಾಗಿ ಕೆಲವರು ಕಳ್ಳರು ಇದ್ದಾರೆ ಅಲ್ಲಿ. ಆದರೆ ಆ ಕಡೆ ಹೋದ ಕೂಡಲೇ ಮುಸಲ್ಮಾನರು ನಮಗೆ ಕಾಲ್ ಮಾಡಿ ಹೇಳ್ತಾರೆ, ಈಚೆ ದನ ಬಂದಿದೆ ಪ್ರಕಾಶನ ಅಂತೇಳಿ ಫೋನ್ ಮಾಡ್ತಾರೆ. ನಮ್ಮ ಜನ ಇಲ್ಲ, ನಾವು ಹೇಳ್ತೇವೆ ಅವ್ರಿಗೆ ಸ್ವಲ್ಪ ಈಚೆ ಮಾಡು ಅಂದರೆ ಅವರೇ ಓಡಿಸ್ತಾರೆ ಈಚೆ. ಸೊ ಇಂಥ ಸಹಕಾರ ಮಾಡ್ತಾರೆ. ಆದರೆ ಇಲ್ಲಿ ಕೆಲವು ನಮ್ಮವರು ಅಂತ ಹೇಳುವವರು, ಅರ್ಥ ಆಯ್ತಾ, ಗೋ ಭಕ್ತರು ಅಂತ ಹೇಳುವವರು, ಹಿಂದೂ ಸಮಾಜದ ಬಗ್ಗೆ ಮಾತಾಡುವವರು, ಇವರೇ ಇದರೊಟ್ಟಿಗೆ ಕೈ ಜೋಡಿಸ್ತಾರೆ. ದನಗಳನ್ನು ಅವರ ಏರಿಯಾಕ್ಕೆ ಓಡಿಸ್ತಾರೆ. ಕೆಲವರು ದನಗಳನ್ನು ರೈಲ್ವೆ ಹಳಿ ಕಡೆ ಓಡಿಸ್ತಾರೆ. ಅಂದರೆ ಸತ್ತದಂತಾಗಿ ಆಗಲಿ, ಈ ಕಡೆ ಕದ್ದೋದದು ಗೊತ್ತಾಗಬಾರ್ದು, ಇಂಥದ್ದೆಲ್ಲ ಆಟ. ಈ ಕೃಷಿಕರಿಗೆ ಹೇಳ್ತಾರೆ, ದನ ಬಂತಂತ ಅದೊಂದು ಹೆದರಿಸುವ ಹಾಗೆ ಮಾಡುದು. ಇವರೊಂದು ಗೋವುಗಳನ್ನು ಅವರಿಂದ ರಕ್ಷಿಸುವ ಹಾಗೆ ಮಾಡಿ ಇನ್ನೊಂದು ಕಡೆ ಕೊಂಡೋಗಿ ಕಳ್ಳರಿಗೆ ಸಾಗಾಟ ಮಾಡುದು. ಇದೆಲ್ಲ ಒಂದು ವ್ಯವಹಾರ ನಡೀತಾ ಉಂಟು ಈ ಊರಲ್ಲಿ. ಸೊ ನಮ್ದು ಕೆಲಸ ಅಷ್ಟು ಸುಲಭ ಅಲ್ಲ. ನಾವು ಕೆಲಸದವರಿಗೆ 800 ರೂಪಾಯಿ ಸಂಬಳ ಕೊಟ್ಟರೆ ಸಹ ಅವರೆಲ್ಲ ಅಕ್ಯುರೇಟ್ ಆಗಿರುವುದಿಲ್ಲ. ಅವರು ಕಳ್ಳರೇ, ಸುಳ್ಳು ಹೇಳ್ತಾರೆ. ನಾವು ಇಲ್ಲಿದ್ದೇವೆ ಅಲ್ಲಿದ್ದೇವೆ ಅಂತ ಹೇಳ್ತಾರೆ. ನಾವು ಇಲ್ಲಿಂದ ಅಲ್ಲಿ ಹೋಗಿ ನೋಡ್ಬೇಕಾದ್ರೆ 1-1.5 ಕಿಲೋಮೀಟರ್ ಹೋಗ್ಬೇಕಾದ್ರೆ ಇಲ್ಲಿ ಕೆಲಸ ಆಗುದಿಲ್ಲ. ಇಲ್ಲಿ ಕೆಲಸ ಮಾಡಿ ಅಂತ ಬಿಟ್ಟರೆ ಅವರಿಗೆ ಇಲ್ಲಿ ಆಗುದಿಲ್ಲ. ಸೊ ನಮಗೆ ಇದೊಂದು ಒತ್ತಡ. ಈ ಒತ್ತಡ ನಮಗೆ ನಮ್ಮ ವ್ಯವಹಾರವನ್ನು ಫೋಕಸ್ ಮಾಡೋಕ್ಕೆ ಆಗುದಿಲ್ಲ. ಅದರಿಂದಾಗಿ ನಮಗೆ ಆದಾಯದೆಲ್ಲ ಸಮಸ್ಯೆಗಳು ಸೃಷ್ಟಿ ಆಯ್ತು. ಇವಳೊಂದು ಸ್ಲಾಟ್ ಹೌಸಿಂದ ಬದುಕಿದವಳು ಇವಳು. ಲಾಸ್ಟ್ ಟೈಮ್ ಒಂದು ಮಸೀದಿಯಲ್ಲಿ ಇದನ್ನು ಕಡಲಿಕ್ಕೆ ಇಟ್ಟಿದ್ರು, ಅದರಲ್ಲಿ ಬಂದಿತ್ತು. ಸೊ ಇವಳು ಜೀವ ಉಳಿಸಿದ ನಂತರ ತುಂಬ ನಮ್ಮನ್ನು ಬಿಟ್ಟಿರಲ್ಲ. ಆಚೆಯಲ್ಲಿ ದೂರ ಹೋದ್ರೆ ಹುಡುಕಿಕೊಂಡು ಬರ್ತಾಳೆ. ಮೇಲಕ್ಕೆಲ್ಲ ಹೋಗುದಿಲ್ಲ, ಮೇಲಕ್ಕೆ ಹೋಗಲ್ಲ ಅವಳು. ನಾವು ಎಲ್ಲಿ ಇರ್ತೇವೆ ಅಲ್ಲಿ ಇರ್ತಾಳೆ, ಭಯ ಅಂತ. ಅವಳು ಆಚೆ ಸ್ವಲ್ಪ ಇಲ್ಲಿ ಮೇಲಿಗೆ ಹೋದ್ರೆ ಯಾರಾದ್ರು ಗಾಡಿ ಬಂದ್ರೆ ಸಾಕು, ರಪ್ಪ ಓಡಿ ಬರ್ತಾಳೆ, ಬಂದು ನಮ್ಮ ಎದುರು ನಿಲ್ತಾಳೆ ಬಂದು. ಅವಳಿಗೆ ಜನರ ಭಯ ಇಲ್ಲ. ಅವಳಿಗೆ ಒಂದು ಪ್ರೀತಿ, ಒಂದು ಆರೋದು ಅಪ್ಪಿಗಳು ನಮ್ಮನ್ನು, ಇದೆಲ್ಲ ಜಾಸ್ತಿ ಅವಳು. ಇಲ್ಲಿ ಸಮಸ್ಯೆಗಳೇನಂತ ಹೇಳಿದ್ರೆ, ಈ ದನ ಕಳ್ಳರನ್ನು ತುಂಬ ಸಲ ಪೊಲೀಸ್ನವರು ಹಿಡಿದಿದ್ದಾರೆ, ಜನರು ಹಿಡಿದಿದ್ದಾರೆ. ಈ ಮಂಗಳೂರಲ್ಲಿ ನೀವು ನೋಡ್ಲಿಕ್ಕಿದ್ರೆ ಯಾಕೆ ಹಿಂದುತ್ವ ಇಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳಿದ್ರೆ, ಇಲ್ಲಿ ಈ ಸಂಘಟನೆಗಳಿಗೆ ಇರೋ ಇನ್ಫಾರ್ಮೇಶನ್ ಪೊಲೀಸರಿಗಿಲ್ಲ. ಸಂಘಟನೆಗಳು ಎಷ್ಟು ದನಗಳು ಹಿಡಿದು ಕೊಡ್ತಾರೆ ಅಷ್ಟು ಪೊಲೀಸ್ನವ್ರು ಯಾಕೆ ಇಡ್ಲಿಕ್ಕೆ ಆಗ್ತಿಲ್ಲ? ಇದು ಪೊಲೀಸ್ ಆಲೋಚನೆ ಮಾಡಬೇಕು. ಕಳ್ಳರನ್ನ ಹಿಡ್ದ ಕೂಡಲೇ ಕೆಲಸ ಮುಗಿಯುವುದಿಲ್ಲ. ಅದು ಎಲ್ಲಿ ಇಲ್ಲಿಗ ಸ್ಪಾಟ್ ಹೌಸಲ್ಲಿ ಅದನ್ನು ಕಡಿತಾರೆ, ಅದು ಎಲ್ಲಿ ಯಾವ ತನಕ ಅದನ್ನು ಸೀಸ್ ಮಾಡೋದಿಲ್ಲ, ಆ ಜಾಗವನ್ನು ಯಾವ ತನಕ ಜಪ್ತಿ ಮಾಡೋದಿಲ್ಲ, ಅಲ್ಲಿ ತನಕ ಅಲ್ಲಿಗೆ ಸಪ್ಲೈ ಆಗ್ತಾನೆ ಇರ್ತದೆ. 1 ತಿಂಗಳು 2 ತಿಂಗಳು ಬಂದಾಗಬಹುದು, ಪುನಃ ಸ್ಟೋರ್ ಆಗ್ತದೆ. ಒಮ್ಮೆ ಸಪ್ಲೈ ಬಂದಾದ್ರೆ ಪುನಃ ಒಮ್ಮೆ ಸಪ್ಲೈ ಇನ್ನೊಬ್ಬ ಸಪ್ಲೈಯರ್ ಹುಡುಕ್ತಾರೆ ಅವರು. ಈ ಸಪ್ಲೈಯರ್ಸ್ ಯಾರು? ಕಳ್ಳರೇ. ಯಾವ ತನಕ ಈಗ ನೀವು ನೋಡ್ಲಿಕ್ಕೆ ಹೋದ್ರೆ ಮುಸಲ್ಮಾನರು ಯಾರಾದ್ರೂ ಕದ್ದು ತಂದು ಕೊಡು ನನಗೆ ಅಂತ ಹೇಳ್ತಾರ? ಇಲ್ಲ ಮುಸಲ್ಮಾನರಿಗೆ ಈ ಕಳ್ಳರು ಧರ್ಮಕ್ಕೆ ಕೊಂಡು ಕೊಡ್ತಾರ ಮಾಂಸ? ಅವ್ರು ಕದ್ದು ಕೊಂಡೋಗಿ ಅವ್ರಿಗೊಂದು ಕಮ್ಯುನಿಟಿಯನ್ನು ಅವ್ರು ಬಳಸ್ತಾ ಇದ್ದಾರೆ ಅಷ್ಟೇ. ಅದು ಕಮ್ಯುನಿಟಿ ಅಲ್ಲ, ಅದು ಕನ್ಸ್ಯೂಮರ್. ಅವರನ್ನು ಬಳಸಿಕೊಂಡು ಇವರು ಈ ಸಮುದಾಯದವರು ಅಂತ ಹೇಳ್ಕೊಂಡು ಇವರು ಕಳ್ಳರು. ಆಕ್ಚುಲಿ ಇವರಿಗೆ ಯಾವ ಸಮುದಾಯ?
ಇವರು ಅವ್ರ ಸಮುದಾಯಕ್ಕೆ ಯಾರಿಗೆ ಹೋಗಿ ಧರ್ಮ ಕೊಡ್ತಾರ? ಯಾರು ಧರ್ಮ ಕೊಡ್ತಾ ಇಲ್ಲ. ಎಲ್ಲರಿಗೂ ಹಣಕ್ಕೆ ಮಾರುದು ಅಂದ್ರೆ ಅದೊಂದು ವ್ಯಾಪಾರ, ಕಳ್ಳ ವ್ಯಾಪಾರ. ಈ ಕಳ್ಳ ವ್ಯಾಪಾರಿಗೆ ಸಮಾಜ ಸಪೋರ್ಟ್ ಮಾಡಬೇಕಾ? ಮನುಷ್ಯ ಸಪೋರ್ಟ್ ಮಾಡಬೇಕಾ? ಮನುಷ್ಯ ಅದನ್ನು ಸಪೋರ್ಟ್ ಬೇಕಾ ಇದಕ್ಕೆ? ಈ ಕಳ್ಳರನ್ನು ಹಿಡಿಲಿಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕು, ಕಳ್ಳರನ್ನು ಹಿಡಿಬೇಕು. ಪೊಲೀಸ್ನವರು ಇದನ್ನು ಸಮರ್ಪಕವಾಗಿ ನಿಭಾಯಿಸಬೇಕು. ಎಲ್ಲೆಲ್ಲಿ ಇಲ್ಲಿಗ ಸ್ಲಾಟ್ ಹೌಸ್ ಉಂಟು ಅದನ್ನು ಆದಷ್ಟು ಬೇಗ ಬಂದ್ ಮಾಡಬೇಕು. ಯಾವಾಗ ತನಕ ಬಂದ್ ಮಾಡೋದಿಲ್ಲ ಅಷ್ಟು ತನಕ ಈ ವೈರತ್ವ, ಜಾತಿಗಳ ನಡುವೆ ವೈರತ್ವಗಳು ಹೆಚ್ಚಾಗ್ತಾ ಹೋಗ್ತದೆ. ಸೊ ಇದಕ್ಕೆ ಇವರು ಸರಿಯಾದ ವ್ಯವಸ್ಥೆ ಮಾಡಲೇಬೇಕು. ನಾವು ಉಂಟು ನೋಡಿ ಕೇರೆವು, ನೋಡಿ ಕೇರೆವಲ್ಲ ನೋಡಿ, ಇಲ್ಲಿ ಒಂದು ಕೇರೆವು ಉಂಟು ನೋಡಿ, ಇಲಿಯನ್ನು ಹಿಡಿಲಿಕ್ಕೆ ಬಂದದ ಅಂತ ನೋಡಿ, ನೋಡ್ತಾ ಉಂಟು ದಪ್ಪದು. ಬನ್ನಿ ಇವರು ನೋಡ್ತಾ ಇದ್ದಾರೆ ನೋಡಿ, ಈ ಕೇರೆವನ್ನು ಇವರು ನೋಡ್ತಾ ಇದ್ದಾರೆ. ಹಿಡಿಯುದಿಲ್ಲ, ನಮ್ಮ ಮೇಲೆ ಬಿದ್ದರೆ ಗೋವಿಂದ. ಇದು ನಮ್ದು ಆಹಾರದ ಶೇಖರಣೆಗಳು. ಈ ತರ ನಾವು ಫೀಡ್ ತರ್ತೇವೆ ದನಗಳಿಗೆ. ಸೊ ಅದನ್ನು ಈ ತರ ಮಿಕ್ಸ್ ಮಾಡಿ, ಈ ತರ ಡಬ್ಬಗಳಲ್ಲಿ ಮಿಕ್ಸ್ ಮಾಡ್ತೇವೆ. ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಹೊತ್ತು ಕೂಡ ಹೌದು ಕೊಡ್ತೇವೆ. ಮತ್ತೆ ಕೆಲಸ ಕರುಗಳೆಲ್ಲ ಹಾಕಿದ್ರೆ ಅದಕ್ಕೆ ಎಕ್ಸ್ಟ್ರಾ ಕಾನ್ಸಂಟ್ರೇಷನ್ ಬೇಕಾಗ್ತದೆ, ಸ್ವಲ್ಪ ಆಹಾರ ಜಾಸ್ತಿ ಕೊಡಬೇಕು. ಇದು 50 kg ಬ್ಯಾಗ್ಗಳು. ಇದೆಲ್ಲ ಒಂದು ಬ್ಯಾಗ್ ಎಷ್ಟಾಗ್ತದೆ ಸರ್? ಇದು 1140 ರೂಪಾಯಿ, 1170 ಏನೋ, ಅಂದ್ರೆ 100 ರೂಪಾಯಿ ಇತ್ತು ಲಾಸ್ಟ್ ಮಂತ್ ತನಕ. ಈಗ ಅವ್ರು ಸ್ವಲ್ಪ ರೇಟ್ ಏರಿಸಿದ್ದಾರೆ. ಸೊ ಇದು ವಾರಕ್ಕೆ 70 ಬ್ಯಾಗ್ ನಮಗೆ ವಾರಕ್ಕೆ ಬೇಕು. ದಿನಕ್ಕೆ 10 ಬ್ಯಾಗ್ ಬೇಕು. ದಿನಕ್ಕೆ 10 ಬ್ಯಾಗ್. ಹೌದು. ಸಪೋಸ್ ನಾವು ಇಲ್ಲಾದ್ರೂ ಸ್ವಲ್ಪ ಡಿಸ್ಟರ್ಬ್ ಆಗ್ತೇವೆ, ಕೆಲವು ಸರಿ ಒಂದು ಸ್ವಲ್ಪ ಜಾಸ್ತಿ ಹೆಚ್ಚು ಕಡಿಮೆ ಆಗ್ತದೆ. ಮತ್ತೆ ಬೇಸಿಗೆಗಾಲದಲ್ಲಿ ಸ್ವಲ್ಪ ಬೈ ಹುಲ್ಲು, ಒಣ ಹುಲ್ಲು ತರಿಸ್ತೇವೆ ನಾವು. ಮತ್ತೆ ಹೆಚ್ಚಾಗಿ ದಾನಿಗಳು ಕೊಡ್ತಾರೆ ನಮಗೆ. ಸೊ ಅಷ್ಟು ಏನು ಬರ್ಡನ್ ಬೀಳ್ತಾ ಇಲ್ಲ ಅದರದ್ದು. ಇಲ್ಲಿ ನಾವು ಫೀಡ್ ಮಾಡ್ತೇವೆ. ಸೊ ಬೆಲ್ಲಗಳೆಲ್ಲ ನಮಗೆ ಜನರು ತಂದು ಕೊಡ್ತಾರೆ. ಈ ತರ ಇದೆಲ್ಲ ಬೆಲ್ಲ ಜನರು ಕೊಡ್ತಾರೆ. ಸೊ ಇದನ್ನು ನಾವು ದನಗಳಿಗೆ ಕೊಡ್ತೇವೆ. ಕೆಲವು ಸರಿ ಬಾಳೆಹಣ್ಣು ತಂದು ಕೊಡ್ತಾರೆ ಜನರು. ನಿಜವಾಗಿ ಹೇಳ್ಬೇಕಾದ್ರೆ ಈಗ ಮೊದಲ ಥರ ಅಲ್ಲ, ನಮಗೆ ಈಗ ಶ್ರೀಮಂತರದೇ ತುಂಬ ಜನರ ಸಹಕಾರ ಬರ್ತಾ ಉಂಟು. ಅಂದರೆ ಶ್ರೀಮಂತರಂದರೆ ಫೈನಾನ್ಷಿಯಲ್ ಶ್ರೀಮಂತರಲ್ಲ ಸರ್, ಅದೇ ಶ್ರೀಮಂತಿಗೆ ತುಂಬ ಇದೆ ಅವರಿಗೆ. ಅವರ ದುಡಿಮೆಯಲ್ಲಿ ಸ್ವಲ್ಪ ಹಣ ಗೋವುಗಳಿಗೆ ಅಂತ ಕೊಡ್ತಾರೆ, ಕೊಟ್ಟು. ನಿಜವಾಗಿ ಹೇಳ್ಬೇಕಾದ್ರೆ ಈಗ ನಾವು ಒಂದು 2 ಸರಿ ನಮ್ಮದೊಂದು 25-30 ಜನರ ಲಿಸ್ಟ್ ಇದೆ ನಮ್ಮ ಹತ್ರ. ಸೊ ಹಣ ಶಾರ್ಟೇಜ್ ಬರುವಾಗ ನಾನು ಅವರಿಗೆ 2 ಸರಿ ಮೆಸೇಜ್ ಹಾಕಿದುಂಟು, ನನಗೆ ಹಣ ಇಲ್ಲ ಫೀಡ್ ತರಲಿಕ್ಕೆ, ಯಾರು ಹೆಲ್ಪ್ ಮಾಡ್ತೀರಾ ಅಂತ ಹಾಕಿದರೆ ಒಂದು 2-3 ಅವರ್ಸಲ್ಲಿ ಅದು ಹಣ ಒಟ್ಟು ಕೊಡ್ತಿತ್ತು. ಎಷ್ಟು ಬೇಕಿತ್ತು ಅಷ್ಟು ಹಣ. ಅವರೊಳಗೆ ಕೋಆರ್ಡಿನೇಷನ್ ಇಲ್ಲದಿದ್ರೆ ಸಹ ಅದು ಅಷ್ಟು ಹಣ ಕರೆಕ್ಟಾಗಿ ಬರ್ತಿತ್ತು ನಮಗೆ. ಸೊ ಈಗ ನಾವು ಡಿಸೈಡ್ ಮಾಡಿದ್ದೇವೆ, ಎಷ್ಟೇ ಕಷ್ಟ ಆದ್ರೆ ಸರ್ ನಾವು ಯಾರ ಸಹ ಹಣ ಬೇಡಲ್ಲ ಅಂತ. ಸೊ ಅದು ಸಹ ದೇವರ ದಯದಲ್ಲಿ ಈಗ ಮ್ಯಾನೇಜ್ ಮಾಡ್ತಾ ಇದ್ದೇವೆ ನಾವು. ನಾನು ಹೇಳ್ದಲ್ಲ, ಹೃದಯ ಶ್ರೀಮಂತಿಗೆ ಬೇಕು ಜನರಿಗೆ. ಆ ಶ್ರೀಮಂತಿಗೆ ಇದೆ. ಜನರು ನಮ್ಮ ಕೆಲಸ ನೋಡಿ, ಜನರು ಇಲ್ಲಿ ಬಂದು ಯಾರು ನೋಡಿದ್ದಾರೆ ಅವರಿಗೆ ಗೊತ್ತಿದೆ ಇದು ಏನಂತ. ದನಗಳನ್ನ ಯಾರು ಸಾಕಿದ್ದಾರೆ ಅವರಿಗೆ ಗೊತ್ತಿದೆ ನಾವೇನು ಮಾಡ್ತಾ ಇದ್ದೇವೆ ಅಂತ. ನಿಜವಾಗಿ ಗೋವೊಟ್ಟಿಗೆ ಎಲ್ಲರೂ ನಿಲ್ಲುವ ಅಗತ್ಯ ಇದೆ. ಇದನ್ನು ಉಳಿಸಬೇಕಾಗಿದೆ. ಇದು ನಮಗಾಗಿ ಅಲ್ಲ, ನಾವು ಇದನ್ನು ಇಟ್ಕೊಂಡೇನು ಹೋಗ್ಲಿಕ್ಕಿಲ್ಲ. ಆದರೆ ಸಮಾಜದಲ್ಲಿ ಒಳ್ಳೆ ವಸ್ತುಗಳು ಉಳಿಬೇಕು. ಇದು ನಮ್ಮ ಸಂಪತ್ತು, ನಮ್ಮ ತುಳುನಾಡಿನ ಸಂಪತ್ತು, ನಮ್ಮ ಪರಶುರಾಮ ಷಷ್ಠಿಯ ಸಂಪತ್ತು ಇದು. ಆ ಕಪಿಲ ದನಗಳು ಉಳಿಬೇಕು, ಮಲೆನಾಡು ಗಿಡ್ಡಗಳು ಉಳಿಬೇಕು. ಸೊ ಇದಕ್ಕೆ ಸರ್ಕಾರ ಸಹ ನಿಜವಾಗಿ ಸಹಕಾರ ಕೊಡಬೇಕು. ಈಗ ಈ ವರ್ಷ 9 ತಿಂಗಳಾಯಿತು, ಒಂದು ಪೈಸೆ ಬಿಡುಗಡೆ ಆಗಿಲ್ಲ ಸರ್ಕಾರದಿಂದ. ಬೇಸರ ಆಗ್ತದೆ. ಆದರೆ ಸರ್ಕಾರ ಈ ಬಗ್ಗೆ ನಮ್ಮ ಬಗ್ಗೆ ಆಲೋಚನೆ ಮಾಡಬೇಕು. ಈ ಗೋವುಗಳು ಬಾಯಿ ಬರದಿರ್ಬೋದು, ಅವರಿಗಾಗಿ ನಾವು ಮಾತಾಡ್ತಿದ್ದೇವೆ. ದಯಮಾಡಿ ಸರ್ಕಾರ ಗೋವುಗಳ ಕಡೆ ಸ್ವಲ್ಪ ಗಮನ ಹರಿಸಿ, ಅವುಗಳಿಗೆ ನೀಡುವ ಪಿಂಜರ ಪೂಲ್ನ ಫಂಡ್ ಏನಿದೆ ಅದನ್ನು 200 ದನಗಳಿಗೆ ಅವರು ಕೊಡ್ತಾರೆ ಒಂದು ಗೋಶಾಲೆಗೆ. ಅದನ್ನು ದಯಮಾಡಿ ಆದಷ್ಟು ಬೇಗ ನಮಗೆ ಒಂದು ರಿಲೀಸ್ ಮಾಡುವಂಥ ಕೆಲಸ ಮಾಡಿ. ನಮ್ಮ ಸ್ಪೀಕರು UT ಖಾದರ್ ಅವರಿದ್ದಾರೆ. ಅವರು ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದರೆ 80% ಅವರಿಗೆ ಹಿಂದೂಗಳ ಓಟಿಂದಲೇ ಅವ್ರಿಗೆ ಗೆದ್ದಿರೋದು. ಸೊ ಅವರು ಹಿಂದೂ ವಿರೋಧಿ ಅಲ್ಲ. ಸೊ ಅವರು ಕೂಡ ಈ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಹಾಗೆ ನಮ್ಮ ಅಶೋಕ್ ರೈಗಳಿದ್ದಾರೆ, ಅವರು ಯಾಕೆಂದರೆ ಲಾಸ್ಟ್ ಟೈಮ್ ನಮಗೆ ನೀರಿನ ಅಭಾವ ಬಂದಿರುವಾಗ ನಾವು ಇವರಿಬ್ಬರಿಗೆ ಸಹ ಇನ್ಫಾರ್ಮ್ ಮಾಡಿಸಿದ, ಒಂದು ರಾತ್ರಿ ಇನ್ಫಾರ್ಮ್ ಮಾಡಿದರೆ ಬೆಳಿಗ್ಗೆ ಆಗುವ ನೀರಿನ ವ್ಯವಸ್ಥೆ ಆಗಿದೆ. ಸೊ ಈ ಮೂಲಕ ಅವರು ನಮ್ಮ ಮೆಸೇಜ್ ನೋಡಿ ದಯಮಾಡಿ ಈ ಗೋವುಗಳಿಗೆ ಏನು ಸಿಗಬೇಕು, ಅದಕ್ಕೆ ನ್ಯಾಯ ಆಗಬೇಕು, ಅದನ್ನು ಮಾಡಬೇಕಂತೇಳಿ ನಾವು ವಿನಂತಿಸ್ತೇವೆ. ಸೊ ನೀವು ಫೈನಲ್ ಆಗಿ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಕೊನೆಯದಾಗಿ? ನೋಡಿ, ಪಿತೃಪಕ್ಷದಲ್ಲಿ ಅಷ್ಟಮಿ, ಇವತ್ತು ಅಷ್ಟಮಿ ಕೂಡ. ಈ ಪಿತೃಪಕ್ಷದಲ್ಲಿ ಗೋವುಗಳ ಬಗ್ಗೆ ಏನು ನೋಡ್ತೀರಾ ಅದೇ ಒಂದು ಸೌಭಾಗ್ಯ, ಏನು ಕೇಳ್ತೀರಾ ಅದು ಸೌಭಾಗ್ಯ. ಸೊ ಆದಷ್ಟು ಒಳ್ಳೆಯದನ್ನು ತೋರಿಸಬೇಕು ಇವರು, ನೀವು ಅದನ್ನು ನೋಡಬೇಕು. ಜನರ ಪಿತೃಗಳು ಯಾರು ಅತೃಪ್ತರಾಗಿದ್ದಾರೆ ಅವರೆಲ್ಲ
ಸಂತೋಷವಾಗಿ ಸ್ವರ್ಗಕ್ಕೆ ಹೋಗಿ ಈ ನೋಡುವವರಿಗೆಲ್ಲ ಆಶೀರ್ವದಿಸಿ ಅವರು ಇನ್ನೂ ಜೀವನದಲ್ಲಿ ಉತ್ತುಂಗಕ್ಕೆ ಏರಬೇಕು, ಅವರ ಕುಟುಂಬ ತೊಂದರೆಗಳು ಏನಿದೆ ಸಹ ಪರಿಹಾರ ಆಗಬೇಕು ಅಂತ ಈ ಮೂಲಕ ಶ್ರೀಕೃಷ್ಣನಲ್ಲಿ ನಾವು ಬೇಡಿಕೊಳ್ತೇವೆ. ಗೈಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆಯೇ ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೇನೆ, ಈ ಗೋಶಾಲೆದು. ಹಾಗೆಯೇ ನೀವು ಕೂಡ ಬನ್ನಿ ಗೋಶಾಲೆಗೆ ವಿಸಿಟ್ ಮಾಡಿ. ಏನಾದರೂ ಡೊನೇಷನ್ ಇದ್ದರೆ ಈ ಗೋಶಾಲೆಗೆ ನೀವು ಕೊಡ್ಬೋದು. ದಯವಿಟ್ಟು ನಾನು Gpay ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಸೊ ಯಾರಿಗಾದರೂ ಆಸಕ್ತಿ ಇದ್ದರೆ ಆ Gpay ನಂಬರ್ಗೆ ನೀವು ಡೊನೇಷನನ್ನು ಮಾಡ್ಬೋದು. ಸೊ ಥ್ಯಾಂಕ್ ಯು.